ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವಾಗ್ಲಾದ್ರೂ ಯಾರಾದ್ರೂ ಆಸೆಗಳು ಮತ್ತೆ ಇಚ್ಛೆಗಳು, ಏನೋ ಒಂದು ಆಸೆ ಪಟ್ಟಿರ್ತೀನಿ ಅಥವಾ ನನಗೇನಾದ್ರೂ ಒಂದು ಇಚ್ಛೆ ಇರುತ್ತೆ ಅಂತ ಇಟ್ಕೊಳ್ಳಿ. ಅದೇನಾದ್ರೂ ಭಂಗವಾಗುತ್ತಲ್ಲ, ಆಗ ಅವನ ಹೃದಯ ಇರುತ್ತಲ್ಲ, ಅದು ಕೋಪದಿಂದ ತುಂಬ ಹೋಗುತ್ತೆ. ನಾನು ಅನ್ಕೊಂಡಿದ್ದಾಗ್ಲಿಲ್ಲ ಅಂತಂದಾಗ ನನಗೆ ಕೋಪ ಬಂದ್ಬಿಡುತ್ತೆ. ಅಂದ್ರೆ ಉರಿತಾ ಇರುತ್ತೆ ನನ್ನ ಹೃದಯದಲ್ಲಿ ಬೆಂಕಿ ಉರಿದ ಹಾಗೆ. ಯಾವ ವ್ಯಕ್ತಿಯನ್ನ ಅವನು ಅಪರಾಧಿ ಅಂತ ಅನ್ಕೊಳ್ತಾನೋ ಅವನಿಗೆ ಅವನು ದಂಡನೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಈಗ ನನಗೆ ಏನೋ ಒಂದು ಆಸೆ ಇರುತ್ತೆ, ಅದು ನನಗೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಅದಕ್ಕೆ ಕಾರಣ ಯಾರಾಗಿರ್ತಾರೋ, ಅಂದ್ರೆ ನಾನು ಅನ್ಕೊಳ್ತೀನಿ ಇದಕ್ಕೆ ಕಾರಣ ಅವನೇ ಅಂತ ಅಂದ್ಬಿಟ್ಟು, ಅವಾಗ ಏನ್ ಮಾಡ್ತೀವಿ, ಅವ್ರಿಗೆ ಏನಾದರೂ ಒಂದು ಶಿಕ್ಷೆ ಅಥವಾ ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ನಾನು, ನನ್ನ ಆಸೆ ಆಗದೆ ಇರೋದಕ್ಕೆ ಅವನೇ ಕಾರಣ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಏನೋ ಒಂದು ಕೋಪದ ಭಾವನೆಯನ್ನ ಇಟ್ಕೊಂಡು ಅವ್ರಿಗೆ ಏನಾದರೂ ಒಂದು ಶಿಕ್ಷೆ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ನನ್ನ ಆಸೆ, ನನ್ನ ಇಚ್ಛೆಗಳ ಭಂಗವಾಗೋದಕ್ಕೆ ಸದಾ ಬೇರೆಯವರ ಅಪರಾಧ ಆಗಿರತ್ತಾ, ಅಂದ್ರೆ ಅದಕ್ಕೆ ಬೇರೆಯವರೇ ಕಾರಣ ಆಗಿರ್ತಾರಾ ಅಂತ ಅಂದ್ಬಿಟ್ಟು, ಇಚ್ಛೆಗಳು ಅಪೂರ್ಣವಾಗೋದ್ರಲ್ಲಿ, ನಾನು ಅನ್ಕೊಂಡಿದ್ದಾಗದೇ ಇರೋದ್ರಲ್ಲಿ ಬೇಕಾದಷ್ಟು ಕಾರಣ ಇರಬಹುದು. ಕೆಲವು ಏನಾಗುತ್ತೆ, ಸಂಜೋಗದ ಕಾರಣ, ಅದು ಆಗಬೇಕು, ಆ ಟೈಮಲ್ಲಿ ಆಗಬೇಕಾಗಿತ್ತು, ಆಗೋಗಿರುತ್ತೆ, ಆ ಕಾರಣದಿಂದ ಆ ಕೆಲಸ ಪೂರ್ಣ ಆಗಿರೋದಿಲ್ಲ. ಇನ್ನು ಕೆಲವು ವಿಧಿಯ ಕಾರಣದಿಂದ, ಭಗವಂತನೇ ಆ ರೀತಿ ಬರ್ದಿರ್ತಾನೆ ನನ್ನ ಜೀವನದಲ್ಲಿ ಹಿಂಗಾಗ್ಬೇಕು ಅಂತಂದ್ಬಿಟ್ಟು. ಇನ್ನೂ ಕೆಲವೊಂದ್ಸರಿ ಏನಾಗುತ್ತೆ, ಇಚ್ಛೆಗಳ ಸ್ವರೂಪನೇ ಹಾಗಿರತ್ತೆ, ಅದು ಪೂರ್ತಿ ಆಗೋದಿಲ್ಲ. ಅದು ಆಗದೇ ಇರೋದನ್ನ ನಾವು ಏನೋ ಒಂದು ಮನ್ಸಲ್ಲಿ ಅನ್ಕೊಂಡಿರ್ತೀನಿ, ಇದಾಗಬೇಕು ಅಂತ, ಆಗೋದೇ ಇಲ್ಲ ಅಂಥ ಒಂದು ಇಚ್ಛೆ ಇದ್ದಾಗ ಅದು ಕೂಡ ಪೂರ್ತಿ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ಪರಿಸ್ಥಿತಿಯ ಬಗ್ಗೆ ವಿಚಾರಣೆ ಮಾಡದೆ ಬೇರೆ ಯಾರನ್ನೋ ಅಪರಾಧಿ ಅಂತ ಅನ್ಕೊಳ್ತೀವಲ್ಲ, ಅದು ನ್ಯಾಯ ಅಲ್ಲ. ಅದು ಪ್ರತಿಶೋಧ, ಸೇಡ್ ತೀರಿಸ್ಕೊಳ್ಳೋದು ಅದು ಅಂತನ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ಏನೋ ಒಂದು ಆಸೆ ಇರುತ್ತೆ, ಅದು ಈಡೇರದೆ ಇರೋದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ. ಆದ್ರೆ ನಾವು ಮುಂದೆ ಇರುವಂತ ಒಬ್ಬ ವ್ಯಕ್ತಿಯನ್ನೇ ಅಪರಾಧಿ ಅಂತ ತಿಳ್ಕೊಂಡ್ಬಿಡ್ತೀವಲ್ವಾ, ಅದು ಸರಿಯಲ್ಲ ಅನ್ನೋದು ಇದು ಅರ್ಥ. ಪರಿಸ್ಥಿತಿ ಏನೇನಿರುತ್ತೆ, ಏನಕ್ಕೆ ಹಂಗಾಗಿದೆ, ಅದ್ರ ಬಗ್ಗೆ ಎಲ್ಲ ನಾವು ಯೋಚನೆನೇ ಮಾಡೋದಿಲ್ಲ. ಅದು ಸರಿಯಲ್ಲ, ಅದು ಸೇಡ್ ತೀರಿಸ್ಕೊಳ್ಳುವಂಥದ್ದು. ನ್ಯಾಯದ ಆಧಾರ ಏನಪ್ಪಾ ಅಂತಂದ್ರೆ ದಯೆ, ಕರುಣೆ. ಆದ್ರೆ ಪ್ರತಿಶೋಧದ ಆಧಾರ, ಅವನ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತಲ್ಲ, ಅದರ ಆಧಾರ ಏನು ಅಂತಂದ್ರೆ ಕೋಪ, ಅಹಂಕಾರ. ಅಂದ್ರೆ ಏನು, ಹೃದಯದಲ್ಲಿ ಕರುಣೆಯನ್ನ ಧರಿಸ್ಕೊಳ್ದೆ ಯಾರ್ದಾದ್ರೂ ಅಪರಾಧದ ಬಗ್ಗೆನೇ ನಾವು ವಿಚಾರ ಮಾಡುವಂಥದ್ದು. ಅಯ್ಯೋ ಬಿಡು, ಅವ್ರು ಏನೋ ಗೊತ್ತಿಲ್ಲದೆ ಮಾಡಿರ್ತಾರೆ, ಅವರೇ ಮಾಡಿದ್ರು ಕೂಡ ಗೊತ್ತಿಲ್ಲದೆ ಮಾಡಿರ್ಬೋದು ಅಂತ ಅನ್ಕೊಂಡು ಅವ್ರ ಮೇಲೆ ಕರುಣೆ ತೋರಿಸೋದಿಲ್ಲ ನಾವು. ಆದ್ರೆ ಅವ್ರ ಮೇಲೆ ಅಪರಾಧ ಭಾವನೆಯನ್ನ ಇಟ್ಕೊಂಡು, ಪ್ರತಿಶೋಧವನ್ನ ಇಟ್ಕೊಂಡು ಅವ್ರನ್ನ ಸೇಡು ತೀರಿಸ್ಕೊಳ್ಳೇಬೇಕು ಅಂತ ಕೋಪ, ಅಹಂಕಾರವನ್ನ ಇಟ್ಕೊಂಡಿರ್ತೀವಲ್ವಾ, ಅದು ಆ ರೀತಿ ಮಾಡಬಾರ್ದು. ಹೃದಯದಲ್ಲಿ ಕರುಣೆಯನ್ನ ಧರಿಸ್ಕೊಳ್ದೆ ಯಾವುದಾದ್ರೂ ಒಂದು ಅಪರಾಧದ ಬಗ್ಗೆ ವಿಚಾರ ಮಾಡೋದು, ಯಾರಿಗಾದ್ರೂ ದಂಡನೆ ಕೊಡೋದು, ಇದೆಲ್ಲ ಅನ್ಯಾಯ ಅಲ್ವಾ ಅಂತನ್ಬಿಟ್ಟು ಭಗವಂತ ಹೇಳ್ತಾ ಇದ್ದಾನೆ. ಈಗ ನನ್ನ ಜೀವನದಲ್ಲಿ ಏನೋ ಒಂದು ಘಟನೆ ನಡೆದಿದೆ, ನಾನು ಅನ್ಕೊಂಡಿದ್ದೇನೋ ಒಂದು ಆಗಿಲ್ಲ ಅಂತಂದ್ರೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ. ಆದ್ರೆ ನಾನು ಯಾರನ್ನೋ ಅದನ್ನ ಇವರೇ ಇದಕ್ಕೆ ಕಾರಣ ಅಂತ ಅಂದ್ಬಿಟ್ರೆ ಅದು ತಪ್ಪಾಗುತ್ತಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಆ ಪರಿಸ್ಥಿತಿ, ಆ ಘಟನೆ ಯಾಕೆ ನಡೆದಿದೆ, ಆ ವ್ಯಕ್ತಿಯಿಂದ ಹೀಗೆ ಯಾಕೆ ಆಗ್ತಾ ಇದೆ, ಎಲ್ಲವನ್ನ ನಾವು ಯೋಚನೆ ಮಾಡ್ಬೇಕು. ವಿವೇಕ ಇರಬೇಕು ನಮ್ಮಲ್ಲಿ. ವಿವೇಕ ಇಲ್ಲ ಅಂತಂದ್ರೆ ನಮಗೆ ಏನಂದ್ರೆ ಅದು ನಿರ್ಧಾರ ತಗೊಂಡ್ಬಿಡ್ತೀವಿ. ಯಾರ ಮೇಲಂದ್ರೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಸೇಡ್ ತೀರಿಸ್ಕೊಳ್ಳೋದು, ಇದೆಲ್ಲ ಮಾಡ್ತೀವಿ. ಇದನ್ನ ಹೇಳುವಂತ ಒಂದು ಘಟನೆ ಮಹಾಭಾರತದಲ್ಲಿ ಯಾವುದು ಅಂತಂದ್ರೆ, ಗಾಂಧಾರಿ ಮೊದಲು ಗರ್ಭವತಿ ಆಗ್ತಾಳೆ. ರಾಜ್ಯದಲ್ಲಿ ಮೊದಲು ಯಾರು ಹುಟ್ಟುತ್ತಾರೋ ಅವರ ಮಕ್ಕಳು ರಾಜ್ಯವನ್ನ ಪಡಿಬೇಕು ಅನ್ನೋದು ಇರುತ್ತೆ. ಸೊ ಇಲ್ಲಿ ಧೃತರಾಷ್ಟ್ರ, ನಾನಂತೂ ರಾಜ ಆಗಕ್ಕಾಗ್ಲಿಲ್ಲ, ನನ್ನ ಮಗ ಆದ್ರೂ ಆಗ್ಬೇಕು ಅಂತ ಅವ್ನು ತುಂಬಾ ಇಷ್ಟಪಡ್ತಾನೆ. ಅದಕ್ಕೆ ಮೊದಲು ಅವಳು ಗರ್ಭವತಿ ಆಗ್ಬೇಕು, ಅವಳಿಗೆ 100 ಮಕ್ಕಳ ವರದಾನ ಬೇರೆ ಇರುತ್ತಲ್ವಾ, ನನ್ನ ಮಗನೇ ರಾಜ ಆಗ್ಬೇಕು ಅಂತ ಅವನು ಆಸೆ ಇಟ್ಕೊಂಡಿರ್ತಾನೆ ಧೃತರಾಷ್ಟ್ರ. ಹಾಗೇನೆ ಅವಳು ಗಾಂಧಾರಿ ಮೊದಲು ಗರ್ಭವತಿಯೇನೋ ಆಗ್ತಾಳೆ. ಆದ್ರೆ ಗಾಂಧಾರಿಗೆ 11 ತಿಂಗಳಾದ್ರೂ ಕೂಡ ಪ್ರಸವವೇ ಆಗೋದಿಲ್ಲ. ಇದ್ರಲ್ಲಿ ಅವಳು ತಪ್ಪೇನಿದೆ ಹೇಳಿ? ಅವಳಿಗೆ ಆ ಪ್ರಸವ ಆಗದೆ ಇರೋದಕ್ಕೆ ಅವಳೇನಾದ್ರೂ ಕಾರಣನಾ? ಇಲ್ಲ, ಅದ್ರಲ್ಲಿ ಬೇಕಾದಷ್ಟು ಕಾರಣಗಳಿರತ್ತೆ. ಆದ್ರೆ ಧೃತರಾಷ್ಟ್ರ ಇಲ್ಲಿ ತನ್ನ ಇಚ್ಛೆ ಪೂರ್ತಿ ಆಗದೆ ಇರುವ ಕಾರಣದಿಂದ
ಗಾಂಧಾರಿಯನ್ನ ತಪ್ಪಿತಸ್ಥಳನ್ನಾಗಿ ಮಾಡಿ ಈಗ ಅವನ ಮೇಲೆ ಸೇಡ್ ತೀರಿಸ್ಕೋಬೇಕಲ್ಲ. ಇವಳು ನನಗೆ ಮಗು ಕೊಡ್ತೀನಿ ಅಂತ ಕೊಡ್ಲೇ ಇಲ್ಲ, 11 ತಿಂಗಳಾದ್ರೂ ಹೊಟ್ಟೆಲೆ ಇಟ್ಕೊಂಡಿದ್ದಾಳೆ ಅಂತನ್ ಯೋಚನೆ ಮಾಡ್ತಾನಲ್ಲ. ಈಗ ಅವಳೇನಾದ್ರೂ ಹೊಟ್ಟೆಲಿ ಇಟ್ಕೊಳಕ್ಕಾಗುತ್ತಾ? ಇದಕ್ಕೆ ಅವಳು ಹೊಣೆನಾ? ಆದ್ರೂ ಕೂಡ ಈಗ ಅವನ ಇಚ್ಛೆ ಪೂರ್ತಿ ಆಗ್ಲಿಲ್ಲ. ಸೊ ಅವನ ಕೋಪವನ್ನ ಅವಳ ಮೇಲೆ ಈಗ ತೀರಿಸ್ಕೊಳ್ಬೇಕಲ್ಲ. ಸೇಡು, ಪ್ರತಿಶೋಧ ಅಂತೆಲ್ಲ ಹೇಳ್ತೀವಲ್ವಾ, ಆ ರೀತಿ ಸೇಡು ತೀರಿಸ್ಕೋಬೇಕು ಅಂತ ಅವನು ಏನ್ ಮಾಡ್ತಾನೆ ಅಂದ್ರೆ, ಗಾಂಧಾರಿಯ ಮುಖ್ಯ ಪರಿಚಾರಿಕೆ ಇರ್ತಾಳಲ್ಲ, ಅಂದ್ರೆ ಪರ್ಸನಲ್ ಸೇವಕಿ ಅಂತ, ಅವಳು ಮದುವೆ ಆಗೋಕ್ ಮುಂಚೆಯಿಂದನೂ ಅವಳ ಜೊತೆನೇ ಇರ್ತಾಳೆ. ಮದುವೆ ಆದ್ಮೇಲೂ ಕೂಡ ಗಾಂಧಾರಿ ಜೊತೆ ಅವಳು ಹಸ್ತಿನಾಪುರಕ್ಕೆ ಬಂದಿರ್ತಾಳೆ. ಆ ಪರಿಚಾರಿಕೆಯಿಂದ ಮಗುವನ್ನ ಪಡಿತೀನಿ ಅಂತ ಈಗ ಅವಳ ಜೊತೆ ಇದ್ದು ಅವಳಿಂದ ಮಗುವನ್ನ ಪಡೆದು ಇವಳ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅನ್ನೋದು ಅವನು ಯೋಚನೆ ಮಾಡ್ತಾನೆ. ಅವಳಿಂದ ಮಗುವನ್ನ ಪಡಿತೀನಿ ಅಂತ ಅವನು ತನ್ನ ಅಂತಃಪುರಕ್ಕೆ ಕರೆಸ್ಕೊಳ್ತಾನೆ. ಅಂದ್ರೆ ಗಾಂಧಾರಿಗೆ ನೋವು ಕೊಡಬೇಕು, ಹಿಂಸೆ ಕೊಡೋದಕ್ಕೆ ಅವನು ಈ ದಾರಿಯನ್ನ ಆರಿಸ್ಕೊಳ್ತಾನೆ. ಇದರಲ್ಲಿ ಅವಳು ತಪ್ಪೇನೂ ಇಲ್ಲ, ಇದು ವಿಧಿ ಬರಹ. ಆದ್ರೆ ಅವನು ಕೋಪದಲ್ಲಿರುವ ಕಾರಣದಿಂದ ಅವನಲ್ಲಿ ವಿವೇಕ ಅನ್ನೋದಿಲ್ಲ. ನೋಡಿ, ಯಾವಾಗ ನಮ್ಮಲ್ಲಿ ಕೋಪ ಬಂದ್ಬಿಡುತ್ತೋ ವಿವೇಕವನ್ನ ನಾವು ಕಳ್ಕೊಳ್ತೀವಿ. ಏನು ವಿವೇಕ ಅಂತಂದ್ರೆ, ಏನು ಸರಿ, ಏನ್ ತಪ್ಪು, ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು, ಯಾವ ರೀತಿ ಇದ್ರೆ ಸರಿ, ಯಾವ ರೀತಿ ಇರಬಾರದು, ಎಲ್ಲವನ್ನ ಒಂದು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಇದೆಯಲ್ಲ, ಅದನ್ನ ವಿವೇಕ ಅಂತ ಅನ್ನೋದು. ಈ ರೀತಿ ವಿವೇಕವನ್ನ ಕಳ್ಕೊಂಡು ಅವಳ ಮೇಲೆ ಸೇಡು ತೀರಿಸ್ಕೊಳ್ತಾ ಇದ್ದಾನೆ. ಇದು ನಾವು ಈ ಘಟನೆಯಿಂದ ನಾವು ತಿಳ್ಕೊಬಹುದು. ನೋಡಿ, ಒಂದೊಂದು ವಿಚಾರದಿಂದ ಕೂಡ ನಾವು ಎಷ್ಟು ತಪ್ಪು ಮಾಡ್ತಾ ಇರ್ತೀವಿ ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ಕೇಳಿದಾಗ ನಮ್ಮ ಜೀವನದಲ್ಲಿ ನಾವು ಆ ರೀತಿ ಏನಾದರೂ ಯೋಚನೆ ಮಾಡ್ತಾ ಇದ್ರೆ, ಈಗ ಏನೋ ಒಂದು ಘಟನೆ ನಡೆದಿರುತ್ತೆ, ಅದಕ್ಕೆ ಇನ್ಯಾರೋ ಕಾರಣರಾಗಿರ್ತಾರೆ, ನಾವು ಇನ್ಯಾರ ಮೇಲೇನೋ ಅದನ್ನ ಅನ್ಕೊಂಡು ಸೇಡ್ ತೀರಿಸ್ಕೊಳ್ಳೋದು, ಅಥವಾ ಅವ್ರ ಕಾರಣನೇ ಆಗಿರೋದಿಲ್ಲ, ಅದು ಹಾಗೇ ನಡಿಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿರುತ್ತೆ, ನಡೆದಿರುತ್ತೆ. ಎಲ್ಲ ನಮ್ಮ ಇಚ್ಛೆ ಪೂರ್ತಿ ಆಗಿಲ್ವಲ್ಲ ಅನ್ನುವಂಥ ಒಂದು ಕೋಪದಿಂದ ಈ ಸೇಡ್ ತೀರಿಸ್ಕೊಳ್ಳುವಂಥ ಭಾವನೆಗಳು, ಇದನ್ನೆಲ್ಲ ಬಿಡ್ಬೇಕು ನಾವು. ಇಲ್ಲಿ ಒಂದೊಂದು ವಿಚಾರಗಳು ಕೂಡ ನಮಗೆ ಜೀವನದಲ್ಲಿ ಪಾಠವನ್ನ ಕಲಿಸುವಂಥದ್ದು. ಅದಕ್ಕೋಸ್ಕರನೇ ಭಗವಂತ ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಅದರಿಂದ ನಾವು ಮಹಾಭಾರತದಲ್ಲಿ ಬರುವಂಥ ಘಟನೆಗಳಿಂದ ಯಾವ ರೀತಿ ನಾವು ಇದನ್ನ ಅರ್ಥ ಮಾಡ್ಕೋಬಹುದು, ಮತ್ತೆ ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೋದು. ಈಗ ನೋಡಿ, ಏನಾದರೂ ನನ್ನ ಮನಸ್ಸಲ್ಲಿ ಆಸೆ ಇದ್ದಾಗ ಅದು ಈಡೇರ್ಲಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡ್ಬೇಕು, ಇದಕ್ಕೆ ಕಾರಣ ಏನಿರಬಹುದು ಅಂತ. ಯಾರ ಮೇಲೇನೋ ಅದನ್ನ ಹೇರೋ ಬದಲು ಅದಕ್ಕೆ ಪರಿಸ್ಥಿತಿ, ಘಟನೆ, ಯಾವ ಕಾರಣದಿಂದ ಇದು ಪೂರ್ತಿ ಆಗಿಲ್ಲ, ಸೊ ಪೂರ್ತಿ ಆಗುವಂತ ಒಂದು ಇಚ್ಛೆ ನಾನು ಇಟ್ಕೊಂಡಿದ್ದೀನ, ಎಲ್ಲ ರೀತಿ ನಾವು ಯೋಚನೆ ಮಾಡಬೇಕು. ಆಮೇಲೆ ನಿರ್ಧಾರವನ್ನ ತಗೊಳ್ಬೇಕಾಗತ್ತೆ. ಹರೇ ಕೃಷ್ಣ.